ನೀವು ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರಿ. ಚಿಕ್ಕಬಳ್ಳಾಪುರದಲ್ಲಿ ಕಂದವಾರ ರಸ್ತೆ ನೀವು ಗೆದ್ದು ಒಂದು ವಾರದಲ್ಲಿ ಸರಿ ಮಾಡ್ತೀನಿ ಅಂದಿದ್ರು. ಇವತ್ತಿಗೂ ಹಂಗೆ ಇದೆ. ನಾನು ಮೊನ್ನೆ ಹೋಗಿದ್ದೀನಿ, ಈಗಲೂ ಆ ಗುಂಡಿಗಳು ನೋಡಿದ್ರೆ ಯಾವ ವೆಹಿಕಲ್ಲು ಮೂವ್ ಮಾಡೋಕ್ಕಲ್ಲ, 2 ವೀಲರ್ ಓಡಿಸೋಕ್ಕಾಗಲ್ಲ. ಆಮೇಲೆ ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ. ನೀವು ಹೇಳ್ತಿದ್ದೀರ ಎಲ್ಲ ಅಭಿವೃದ್ಧಿ, ಯಾವುದೋ ಒಂದೋ ಎರಡೋ ಇದು ತೋರಿಸ್ಬಿಟ್ಟು ಎಲ್ಲ ಹಳ್ಳಿನೂ ವಿಸಿಟ್ ಮಾಡಿದ್ದೀನಿ ಅಂತೀರ. ಯಾವ್ದು ಅಲ್ಲಲ್ಲ, ನಾನು ಕೇಳ್ತಿರೋದು ಕೆರೆಗಳು ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ದೀರಾ? ಒಂದು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಬೇಕಾಗಿರೋದು ನೀವೇನು ಮಾಡ್ತಾ ಇಲ್ಲ. ಈ ಕರ್ನಾಟಕದೆಲ್ಲ ಮಾತಾಡ್ತೀರಾ. ನೀವು ಜಗಳ ಆಡ್ತಿರೋದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ. ನಿಮ್ಗೆ ವೋಟ್ ಹಾಕಿ ಗೆಲ್ಸಿದವ್ರಿಗೆ ಏನಾದ್ರೂ ಯೂಸ್ ಮಾಡಿದ್ದೀರಾ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ನಾನು ಕೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿ ಏನ್ ಮಾಡಿದೀರಾ? ಮೆಡಿಕಲ್ ಕಾಲೇಜು ಅಲ್ಲಿ ಕೊಟ್ಟಿದ್ರೆ ಅದನ್ನ ಬೇರೆ ಕಡೆ ಇದುವರ ತನಕ ಉದ್ಘಾಟನೆ ಮಾಡಿಲ್ಲ. ಅಲ್ಲಿನ ಜನಕ್ಕೆ ಮಾಡೋದು ಬೇಡ, ನೀವು ಬೇರೆಯವ್ರದ್ದೆಲ್ಲ ಮಾತಾಡ್ತೀರಾ. ನಿಮಗ್ ಬೇಕಾಗಿರೋದು ನಿಮ್ ಕ್ಷೇತ್ರ ಜನ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಗೆಲ್ಲಿಸ್ತಾರ? ನಿಮ್ ಪಾರ್ಟಿಯವರೇ ಈಗ ಅರ್ಧ ಜನ ನಿಮ್ ಪಾರ್ಟಿಯವರು ಗಲಾಟೆಗಳು ಮಾಡ್ತಿದ್ದಾರೆ. ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ಇದೇ ಸ್ಕ್ರೀನ್ ಅಲ್ಲಿ ಡೈಲಾಗ್ ಹೇಳ್ತಿದ್ದೀರಾ, ಪ್ರತಿ ಕಡೆನೂ ಇದೇ ಹೇಳ್ತಿದ್ದೀರಾ. ಎಲ್ಲೋದ್ರು ನಿಮ್ ಫಿಲ್ಮಿ ಡೈಲಾಗ್ ಯೂಸ್ ಆಗಲ್ಲ. ಜನಕ್ಕೆ ಏನಾದ್ರು ಮಾಡಿ ಅಭಿವೃದ್ಧಿ ಮಾಡಿ. ಈಗ ಅವ್ರ ಹಿರಿಯ ಯಜಮಾನರು ಒಂದು ಕ್ವಶನ್ ಕೇಳಿದ್ರು, ಯಾವುದೋ ಒಂದಳ್ಳಿ ಅಂತ. ನೀವು ಟೈಮ್ ಇದ್ರೆ 200 ಹಳ್ಳಿನೂ ಇಲ್ಲಿ ಲೈವಲ್ಲಿ ಓದ್ಬಿಡ್ತೀನಿ, ಜನ ಹೋಗಿ ಕ್ರಾಸ್ ಚೆಕ್ ಮಾಡಲಿ. ಇನ್ನೊಂದು ಕಂದವಾರದ್ದು ಹೇಳಿದ್ರು, ಐ ವಿಲ್ ರೆಕ್ಟಿಫೈ. ಕಂದವಾರ ರಸ್ತೆ ಸರ್, ಅದಕ್ಕೆ 8 ಕೋಟಿ ಅನುದಾನ ಹಾಕಿದ್ದೀನಿ, ಫಾರ್ ಯುವರ್ ಇನ್ಫಾರ್ಮೇಶನ್. ಒಂದೇ ರೋಡ್ಗೆ, ಬಿಕಾಸ್ ಕೆರೆ ಪಕ್ಕ ಇದೆ, 8 ಕೋಟಿ ಅನುದಾನ ನಾನು ಹಾಕಿದ್ರೆ ಬಿಜೆಪಿಯ ನಗರಸಭೆ ಸದಸ್ಯ 2.5 ವರ್ಷದಲ್ಲಿ ನಿಮಗೆ ಬಂದಿರೋದೇ 50 ಕೋಟಿ ಸರ್. ಇಲ್ಲ ಕ್ಷೇತ್ರ ಇಲ್ಲ ಸರ್. ನಗರೋತ್ಥಾನದಲ್ಲಿ 40 crores, ನಗರೋತ್ಥಾನದಲ್ಲಿ 40 crores ಇತ್ತು ನನ್ನ ಹತ್ರ. 25 crores ನಮಗೆ ಗ್ರಾಂಟ್ ಸಪರೇಟ್ ಕೊಟ್ಟರು. ಆ 40 ಕೋಟಿಯಲ್ಲಿ 8 ಕೋಟಿ ಹಾಕಿದೆ. ಇವ್ರು ನಗರಸಭೆಯವ್ರು ಏನು ಹಾಕಿದ್ರು, ನೀವು ನಗರೋತ್ಥಾನದ ದುಡ್ಡೆಲ್ಲ ಎತ್ಕೊಂಡೋಗಿ ಒಂದೇ ರೋಡ್ ಮೇಲೆ 8 ಕೋಟಿ ಹಾಕಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಹೋಲ್ಡ್ ಮಾಡಿಸಿದ್ರು. ಬಿಕಾಸ್ ದ ರೂಲಿಂಗ್ ಬಾಡಿ ಇನ್ ನಗರಸಭೆ ಬಿಜೆಪಿ. ನಾನು ಅದನ್ನ ಅವ್ರು ಏನ್ ಮಾಡಿದ್ರು, ನೀವು 8 ಕೋಟಿ ಒಂದೇ ರೋಡ್ ಹಾಕಬೇಡಿ ಅಂತೇಳಿ ಅವರು 2-3 ಸಲ ಅದನ್ನ ಡಿಲೇ ಮಾಡಿಸಿದ್ರು. ಅದು ಗೊತ್ತಿಲ್ಲದೆ ನೀವು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ರೆ ನಗರಸಭೆಯಲ್ಲಿ ರೂಲಿಂಗ್ ಬಾಡಿ ಬಿಜೆಪಿ ಇದೆ ಅನ್ನೋದು ನಾನು ಅಧಿಕಾರಕ್ಕೆ ಬಂದ್ಬಿಟ್ರೆ 2 ದಿವಸದಲ್ಲಿ ಅಂದಿದ್ರು. ನಾನು ಹೇಳೋದು ಈಗ ಇನ್ನು ಅರ್ಧ ಗಂಟೆ ಸ್ಟುಡಿಯೋ ಅಲ್ಲಿ ಇರ್ತೀನಿ. ಯಜಮಾನ್ರಿಗೆ ವಿಡಿಯೋ ಇಲ್ಲಿ ಲೈವ್ ಅಲ್ಲಿ ನಾನು ಅಷ್ಟೇ ಭರವಸೆ ಕೊಟ್ಟರು ತೋರಿಸ್ಬಿಟ್ರೆ ನಾನು ಇಲ್ಲೇ, ಈಗ ಯೂಟ್ಯೂಬ್ ಇದೆ ಅವ್ರ ಹತ್ರ, ಅವ್ರು ಈಗ ಇನ್ನ ಸ್ಟಿಲ್ ½ an hour ಇಲ್ಲಿ ಇರ್ತೀನಿ. ಅಲ್ಲ, ಆ ವಿಡಿಯೋನೇ ತೋರ್ಸಣ್ಣ. यस, रुको जरा, सबर करो, बोला धक्का बुक्की नहीं करने का, आराम से लेने का. ಈಗಾಗಲೇ ಇನ್ನೇನು ನಾಳಿದ್ದಿಂದ ಆಲ್ಮೋಸ್ಟ್ ಅಲ್ಲಿ 40-50 ಕೋಟಿ. ನಾನು ಇನ್ನೊಂದು ಹೇಳ್ತೀನಣ್ಣ, ಈ ಕಡೆ ಏನು ಮುಷ್ಟೂರು ರೋಡ್ ಇದೆ, ಕಂಪ್ಲೀಟ್ ಆ ಮುಷ್ಟೂರು ರೋಡ್ಗೆ 4 ರಿಂದ 5 ಕೋಟಿ ಹಾಕಿದ್ದೀನಿ. ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು. ಕಂದವಾರ ರೋಡ್ಗೆ 8 ಕೋಟಿ ಹಾಕಿದ್ದೀನಿ. ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ 40 ಕೋಟಿ ಹಾಕಿದ್ದೀನಿ. ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಮಾತೇ ಇಲ್ಲ.